ನಮಸ್ಕಾರ, ಕ್ರೈಮ್ ಲಿಮಿಟ್ಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕ್ರೈಮ್ ಲಿಮಿಟ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ರೈಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ನಾನು ಮಾತಾಡ್ತಾ ಇರುವಂತ ಟಾಪಿಕ್ ಕ್ರೈಮೇ. ಅದು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲನೇದಾಗಿ ಒಂದು ಮಾತು ಹೇಳ್ತೀನಿ. ಮಾಮ, 9, ಇಜಿಡ, ಕೋಜ, ಈ ಎಲ್ಲಾ ಮಾತುಗಳನ್ನ ಹೇಳಿಸ್ಕೊಳ್ಳುವಂತ ಮಂಗಳಮುಖಿಯರ ಮನಸ್ಥಿತಿ ಹೇಗಾಗಿರ್ಬೇಕು ನೀವೊಂದು ಯೋಚನೆ ಮಾಡಿ. ಮಂಗಳಮುಖಿಯರು ಇದು ಒಂದು ಹೆಸರು ಅವ್ರಿಗೆ. ಅದನ್ನ ಬಿಟ್ಟು ಈ 9, ಕೋಜ, ಮಾಮ, ಹಿಜಿಡ ಯಾಕೆ ಕರಿತೀರಾ? ನಮ್ಮಂತೆ ಅವರು ಮನುಷ್ಯರಲ್ವಾ? ಅವರು ಕೂಡ ನಮ್ಮಂತೆ ಮನುಷ್ಯರೇ. ನಮ್ಮ ದೇಹದಲ್ಲಿ ಏನ್ ರಕ್ತ ಹರಿತಾ ಇದೆಯೋ ಅವರ ದೇಹದಲ್ಲೂ ಅದೇ ರಕ್ತ ಹರಿತಾ ಇದೆ. ಎಲ್ಲೋ ಒಂದ್ ಕಡೆ ಅವರು ರಸ್ತೆ ಬದಿಯಲ್ಲಿ ಚಪ್ಪಾಳೆ ತಟ್ಕೊಂಡು ದುಡ್ಡು ಕೇಳ್ಬಿಟ್ರು ಅನ್ ಮಾತ್ರಕ್ಕೆ, ಅಥವಾ ರಾತ್ರಿ ಆದ್ರೆ ಕೆಟ್ಟ ಕೆಲ್ಸ ಮಾಡ್ತಾರೆ ಅನ್ನೋ ಮಾತುಗಳು, ಒಂದು ಸಾರಿ ಯೋಚನೆ ಮಾಡಿ. ಅದು ಅವರೇ ಮಾಡ್ಕೊಂಡಿರುವಂತಹ ಸಮಸ್ಯೆ ಅಲ್ಲ, ದೇಹದಲ್ಲಿ ಆಗ್ತಕ್ಕಂತಹ ಹಾರ್ಮೋನ್ಗಳ ಎಫೆಕ್ಟ್. ಒಂದು ವೇಳೆ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳು ಚೆನ್ನಾಗೇ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಬದಲಾದ್ರೆ ಆ ನೋವು ಆಗ ನಿಮ್ಗೆ ಗೊತ್ತಾಗುತ್ತೆ. ಅದು ಬಿಟ್ಟು ಅವ್ರನ್ನ ನೋಡಿದ ತಕ್ಷಣ ಅಸಹ್ಯ ಪಡೋವಂಥದ್ದು, ಏನೋ ಕೆಟ್ಟದಾಗಿ ಮಾತಾಡೋವಂಥದ್ದು, ನಿಜಕ್ಕೂ ಅವರು ಹುಟ್ಟಿರೋದೇ ತಪ್ಪು, ಯಾಕೆ ಹುಟ್ಟಿದರೆ, ನಮ್ಮ ಮಧ್ಯೆ ಇರೋದೇ ದೊಡ್ಡ ಅಸಹ್ಯ ಅನ್ನೋ ಭಾವನೆನ ಮೊದಲು ಬದಲಾಯಿಸ್ಕೊಳ್ಳಿ. ಇವತ್ತು ನಾನು ಅವ್ರ ಪರವಾಗಿ ಯಾಕೆ ಧ್ವನಿ ಎತ್ತುತ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಇದೆ. ಈ ವಿಡಿಯೋ ನೋಡ್ಕೊಂಡು ಬನ್ನಿ. ನೋಡಿ, ಈ ರೀತಿ ಮಾತಾಡ್ರೆ ನಿಮ್ಗೆ ಬೇಲೆ ಈಗ ಥಿಯೇಟರ್ ಇಲ್ಲ, ನಾವ್ ಹಿಂಗ್ ಬಂದು ನಿಮ್ ಮುಂದೆ ಹೊಡೆದು ನಿಂತ್ಕೊಂಡು ಮಾತಾಡ್ರೆ ಇಲ್ಲಿ ನಮಗ್ ಕೆಟ್ಟ ಹೆಸರು. ಯಾಕೆ ನಾವು ಕಷ್ಟಪಟ್ಟಿಲ್ವಾ? ಇಷ್ಟು ಜನ, ಇಷ್ಟು ಮಂಗಳಮುಖಿ ಜೀವನ ಕಟ್ಕೊಂಡು ಈ ಮೂವಿ ಮಾಡಿರೋದಕ್ಕೆ ನೀವು ಕೊಡೋ ಬೆಲೆ ಒಂದೊಂದು ಥಿಯೇಟರ್ ನಮಗೆ ಹೇಳಿ. ಒಂದೊಂದು ಥಿಯೇಟರ್ ನಾವು ಬಂದ ಲೈನ್ ಹೊಡೆದ್ರೆ ಕೊಡ್ತೀರಾ? ಹೇಳಿ, ಹಿಂಗ್ ಬಂದ್ ನಿಂತ್ಕೊಂಡ್ರೆ ಕೊಡ್ತೀರಾ? ನಮಗೆ ನಮಗೆ ಮರ್ಯಾದಿಲ್ವಾ? ಅಲ್ಲ ರೀ, ಅರ್ಧನಾರೀಶ್ವರನ ದೇವರಂತ ಪೂಜೆ ಮಾಡ್ತೀರಲ್ಲ ನೀವು. ಹರ ಪುತ್ರ, ಹರಿಹರನ ಪುತ್ರ ಅಯ್ಯಪ್ಪ ಸ್ವಾಮಿನ ದೇವರಂತ ಪೂಜೆ ಮಾಡ್ತೀರಲ್ರಿ. ನಮ್ಗೆ ಯಾಕ್ರಿ ಗೌರವ ಕೊಡ್ತಾ ಇಲ್ಲ ನೀವು? ನಮಗೆ ಗೌರವ ಕೊಡ್ರಿ. ಇವತ್ತು ಥಿಯೇಟರ್ ಸಿಗ್ತಾ ಇಲ್ಲ, ನಮಗೆ ಥಿಯೇಟರ್ ಕೊಡ್ರಿ. ನೋಡಿದ್ರಲ್ಲ, ಮಂಗಳಮುಖಿಯರು ಕೇವಲ ಭಿಕ್ಷೆ ಬೇಡೋದಿಕ್ಕೆ ಅಥವಾ ರಾತ್ರಿ ಆದ್ರೆ ಕೆಟ್ಟ ಕೆಲಸ ಮಾಡೋದಿಕ್ಕೆ, ಕಳ್ತನ ಮಾಡೋದಕ್ಕೆ ಅಷ್ಟೇ ಸೀಮಿತ ಅನ್ನೋ ನಿಮ್ಮ ಭಾವನೆಗೆ ಧಿಕ್ಕಾರ ಅಂತ ಹೇಳ್ತೀನಿ. ಇದೇ ಮಂಗಳಮುಖಿಯರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡಬಲ್ಲರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕನ್ನಡ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಸಿನಿಮಾಗಳು ಸೆಟ್ ಇರ್ತವೆ, ಸಾಕಷ್ಟು ಸಿನಿಮಾಗಳು ತೆರೆ ಕಾಣ್ತವೆ, ಸಾಕಷ್ಟು ಸಿನಿಮಾಗಳು ಮಕಡೆ ಮಲ್ಕೊಳ್ತವೆ. ಆದ್ರೆ ಇಂತಹದ ಮಧ್ಯದಲ್ಲಿ ಮಂಗಳಮುಖಿಯರು ವಿಶೇಷವಾಗಿ ಶಿವಲೀಲಾ ಅನ್ನೋ ಒಂದು ಚಿತ್ರವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಶಿವಲೀಲಾ ಚಿತ್ರದಲ್ಲಿ ಏನಿದೆ ಅನ್ನೋದು ಇನ್ನೂ ನಮಗ್ ಗೊತ್ತೇ ಇಲ್ಲ. ಈ 1 ವಾರದ ಕೆಳಗೆ BMTC ಸಾರಿಗೆ ಮಿನಿಸ್ಟರ್ ಹತ್ರ ಹೋಗಿ ಸಿಗ್ನೇಚರ್ ಅನ್ನ ಮಾಡಿಸ್ಕೊಳ್ ಬರ್ತಾರೆ ಅಪ್ರೂವಲ್ಗೆ. ಆದ್ರೆ ಈ BMTC ಸಾರಿಗೆಯ MD ಯಾಕೆ ಸಿಗ್ನೇಚರ್ ಮಾಡ್ತಾ ಇಲ್ಲ ಸ್ವಾಮಿ? ಯಾಕೆ ಸಿಗ್ನೇಚರ್ ಮಾಡ್ತಾ ಇಲ್ಲ ನೀವು? ಯಾಕೆ ಅವರು ಮಂಗಳಮುಖಿಯರು, ಅವ್ರ ಕೈಲಿ ಏನಾಗುತ್ತೆ? ಅವ್ರಿಗೆ ಯಾಕೆ ನಾವು ಸಿಗ್ನೇಚರ್ ಮಾಡ್ಕೊಡ್ಬೇಕು? ಅವ್ರಿಗೆ ಯಾಕೆ ನಾವು ಥಿಯೇಟರ್ನ ಕೊಡಿಸ್ಬೇಕು? ಅವ್ರಿಗೆ ಯಾಕೆ ನಾವು ಸಪೋರ್ಟ್ ಅನ್ನ ಮಾಡ್ಬೇಕು, ಪ್ರೋತ್ಸಾಹವನ್ನ ಮಾಡ್ಬೇಕು ಅಲ್ವಾ? ಈ ನಿಮ್ಮ ಮನಸ್ಥಿತಿ ನಿಜಕ್ಕೂ ಕೆಟ್ಟದು ಸರ್. ಎಷ್ಟೋ ಕಡೆ ಮಂಗಳಮುಖಿಯರು ರಾತ್ರಿ ಆದ್ರೆ ಕೆಟ್ಟ ಕೆಲಸ ಮಾಡ್ತಾರೆ, ದರೋಡೆ ಮಾಡ್ತಾರೆ, ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತಾರೆ ಅನ್ನೋ ಮಾತನ್ನ ಮಾತಾಡ್ತಿದ್ರಲ್ಲ. ಯಾವ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೆ? ಇದಕ್ಕೆಲ್ಲ ನೇರ ಹೊಣೆ ಯಾರು? ನೇರ ಹೊಣೆ ನಾವು ಮತ್ತೆ ದರಿದ್ರ ಸರ್ಕಾರ. ನಿಜಕ್ಕೂ ಈಗ ನಡೀತಾ ಇರುವಂತಹ ಸರ್ಕಾರ, ಈಗ ಅಂತಾನೆ ಅಲ್ಲ ರೀ, ಫಸ್ಟ್ ಇಂದನೂ ಇರ್ತಕ್ಕಂಥ ಸರ್ಕಾರಗಳಿಗೆ ಧಿಕ್ಕಾರ. ಸರ್ಕಾರದಲ್ಲಿ ಎಷ್ಟೆಷ್ಟೋ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮನ್ಸು ಮಾಡಿದ್ರೆ ಇಡೀ ಜಗತ್ತನ್ನೇ ಪ್ರಜಾಪ್ರಭುತ್ವದ ಕಡೆಗೆ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಇರಿಸಬಹುದು. ಆದ್ರೆ ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ ನೀವು? AC ರೂಮಲ್ಲಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಜುಮ್ ಅಂತ, ನಾನಾಯ್ತು, ನನ್ ಕೆಲ್ಸ ಆಯ್ತು, ನನ್ನ ಫ್ಯಾಮಿಲಿ ಚೆನ್ನಾಗಿದ್ಯಾ, ನನ್ನ ಹೆಂಡತಿ ಆರಾಮಾಗಿದ್ದಾಳ, ನನ್ನ ಮಕ್ಕಳು ಐಫೈ ಸ್ಕೂಲಲ್ಲಿ ಓದ್ತಾ ಇದಾರ, ಲಕ್ಸುರಿ ಲೈಫ್ ಆಯ್ತಾ, ಸಾಕು, ಯಾರು ಹೆಂಗ್ ಹಾಳಾಗೋದ್ರೆ ನನಗೇನು, ಬಡವ್ರನ್ನ ಕಟ್ಕೊಂಡು ನನಗೇನು, ಮತ ಹಾಕ್ಸ್ಕೊಂಡಿದೀನಿ, ಹೆಂಗೋ ಒಂದು ಅಧಿಕಾರ ಸಿಕ್ಕಿದೆ, ಇರೋ ಅಷ್ಟು ದಿನ ದೋಚ್ಕೊಂಡ್ಬಿಡೋಣ ಅನ್ನೋ ಮನಸ್ಥಿತಿ ಬಿಡಿ ಸರ್. ಫಸ್ಟ್ ಮೊದಲನೇದಾಗಿ ನಾನು ಕೇಳೋ ಪ್ರಶ್ನೆ ಸರ್ಕಾರಕ್ಕೆ ಒಂದೇ ಪ್ರಶ್ನೆ. ಪ್ರಜಾಪ್ರಭುತ್ವ ಅಂತ ಬಂದಾಗ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂತಹ ಜನಸಾಮಾನ್ಯರಿಗೆ ನೀವು ಏನ್ ಸೌಲಭ್ಯಗಳನ್ನ ಕೊಟ್ಟಿದ್ದೀರಾ?
ದೇಶವನ್ನ ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ? ನಮ್ಮ ಬೆಂಗಳೂರು ರಾಜಧಾನಿ ಉದಾಹರಣೆಗೆ ತೆಗೆದುಕೊಳ್ಳೋಣ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದೀರಾ ನೀವು ಸರ್ಕಾರದಿಂದ? ನೀವಿರ್ತಕ್ಕಂತಹ ಸ್ಥಾನಕ್ಕೆ ನೀವು ತಕ್ಕಂತೆ ಕೆಲಸ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಏನೋ ಯೋಜನೆಗಳು ಕೊಟ್ರಂತೆ ದೊಡ್ಡ ಸಾಧನೆ, ಏನೋ ಹೆಣ್ಮಕ್ಳಿಗೆ ಸೌಲಭ್ಯಗಳು ಕೊಟ್ಬಿಟ್ರಂತೆ ದೊಡ್ಡ ಸಾಧನೆ, 5 ವರ್ಷ ಕುರ್ಚಿಲ್ ಕೂರ್ತೀನಿ ದೊಡ್ಡ ಸಾಧನೆ, ಇಷ್ಟೇ ನಿಮ್ ಸಾಧನೆ. ಆದ್ರೆ ನೀವು ಬಹುಮುಖ್ಯವಾಗಿ ಜನಸಾಮಾನ್ಯರಿಗೆ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಅನ್ನೋ ನಿಮ್ ತಲೆಗೆ ಇಲ್ಲ. ಸರಿ, ಜನಸಾಮಾನ್ಯರನ್ನ ಸೈಡ್ಗಿಡೋಣ. ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಒಂದು ಇನ್ಸಿಡೆನ್ಸ್ ನಡೀತು. ನಮ್ಮ ಹಿಂದೂ ಯುವಕ ದೀಪು ಅವ್ರನ್ನ ಜೀವಂತವಾಗಿ ಸುಟ್ಟು ಹಾಕಿದ್ರು. ಏನ್ ಮಾಡ್ತು ಸರ್ಕಾರ? ಜನಸಾಮಾನ್ಯರ ರಕ್ತ ಕುದೀತಾ ಇಲ್ವಾ? ನಮ್ಮ ಹಿಂದೂ ಸಂಪ್ರದಾಯ ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟಾಗ್ತಿದೆ, ಆದ್ರೂ ಕೂಡ ಕಣ್ಣು ಕಾಣ್ತಾ ಇಲ್ಲ. ಯಾರೋ ಒಬ್ರು ಎಲ್ಲ ಒಂದ್ ಕಡೆ ಗೊತ್ತಿರುತ್ತೆ ನಾನು ಹೇಳೋದ್ರಲ್ಲೇ, ಮೈಸೂರು ದಸರಾ ನಡೆಯುವಾಗ ಮೈಸೂರು ದಸರಾದ ಪೇಟನ ತಲೆಗೆ ಹಾಕ್ಸ್ಕೊಳ್ಳೋದಿಲ್ಲ, ಮಸೀದಿಗೆ ಹೋಗಿ ಟೋಪಿ ಹಾಕ್ಸ್ಕೊಳ್ತಾರೆ. ಅಂದ್ರೆ ನಾನು ಇರೋದೇ ಜನಸಾಮಾನ್ಯರಿಗೆ ಟೋಪಿ ಹಾಕ್ಲಿಕ್ಕೆ ಅನ್ನೋದನ್ನ ಅವರಲ್ಲಿ ಪ್ರೂವ್ ಮಾಡಿದ್ರು. ಫೈನ್, ಇದು ಓಕೆ. ಈಗ ಮಂಗಳಮುಖಿಯರ ವಿಚಾರಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಕೋಗಿಲ ಕ್ರಾಸ್ ನಲ್ಲಿ ಈಗ ಸ್ವಲ್ಪ ದಿನದಿಂದ ಸುದ್ದಿ ಕೇಳಿರ್ಬೇಕು ನೀವು. ವಲಸಿಗರು, ಬಾಂಗ್ಲಾದೇಶ ಹಿಂದೂಗಳನ್ನ ಸರ್ವನಾಶ ಮಾಡ್ತಾ ಇದೆ. ಬಾಂಗ್ಲಾದೇಶ ನಮ್ಮ ಭಾರತಕ್ಕೆ, ಬೆಂಗಳೂರಿಗೆ, ನಮ್ಮ ದೇಶಕ್ಕೆ ಲಗ್ಗೆ ಇಟ್ಟು ಇಲ್ಲಿರುವ ಹಿಂದೂಗಳನ್ನ ಹೇಗಾದ್ರೂ ನೆಲಸಮ ಮಾಡಿ ತಮ್ಮ ಅಸ್ತಿತ್ವವನ್ನ ಬೆಳೆಸ್ಬೇಕು ಅಂತ ನೋಡ್ತಾ ಇದೆ. ಅಂಥದ್ರಲ್ಲಿ ವಲಸಿಗರಿಗೆ ನಿವೇಶನ ಕೊಡ್ಬೇಕು ಅನ್ನೋ ಸರ್ಕಾರ ಆದೇಶ ಎಷ್ಟರ ಮಟ್ಟಿಗೆ ಸರಿ? ಸ್ವಾಮಿ, ವಲಸಿಗರಿಗೆ ಕೊಡುವಂತಹ ನಿವೇಶನ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು ಬಡವರು ಕೊಡ್ರಿ ಸ್ವಾಮಿ, ಅವ್ರು ನಿಮ್ಗೆ ಮತ ಹಾಕಿದ್ದಾರೆ. ಸರಿ, ನಮ್ಮಂತ ಸಾರ್ವಜನಿಕರು ಜನಸಾಮಾನ್ಯರನ್ನ ಬಿಟ್ಬಿಡೋಣ. ಮಂಗಳಮುಖಿಯರ ವಿಚಾರಕ್ಕೆ ಬರೋಣ. ಅವ್ರಿಗೆ ಆದಂತ ಒಂದು ಸ್ಥಾನ ಇದೆ, ಅವ್ರಿಗೆ ಆದಂತ ಒಂದು ಹೆಸರು, ಡೆಸಿಗ್ನೇಷನ್ ಇದೆ, ಟ್ರಾನ್ಸ್ಜೆಂಡರ್ ಅಂತ. ಅವ್ರ ವಿಚಾರ ಮಾತಾಡೋದಾದ್ರೆ ಅವ್ರಿಗೇನು ಸೌಲಭ್ಯ ಕೊಟ್ಟಿದ್ದೀರಾ ನೀವು? ಅವ್ರಿಗಿರೋದಕ್ಕೆ ಮನೆ ಕೊಟ್ಟಿದ್ದೀರಾ? ರೇಷನ್ ಕಾರ್ಡ್ ಕೊಟ್ಟಿದ್ದೀರಾ? ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ? ಏನೂ ಇಲ್ಲ. ಗೌರ್ಮೆಂಟ್ ಸೌಲಭ್ಯ ಇಲ್ಲವೇ ಇಲ್ಲ. ಏನ್ ಮಾಡಿದ್ದಾರೆ ಸ್ವಾಮಿ ಅವ್ರು ನಿಮ್ಗೆ? ಅವರು ಮಂಗಳಮುಖಿಯರಾಗಿ ಹುಟ್ಟಿದ್ದೇ ತಪ್ಪಾ? ನೀವ್ ಈ ರೀತಿ ಮಾಡೋದ್ರಿಂದನೇ ಮಂಗಳಮುಖಿಯರು ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಯಾವುದೋ ಒಂದು ದಾರಿ ಹಿಡಿತಾರೆ, ಆಗ ಅವರು ಕೆಟ್ಟೋರಾಗ್ತಾರೆ. ಅದೇ ಅವ್ರಿಗೆ ಒಂದು ಮನೆ ಕೊಟ್ಟು, ಒಂದು ಉದ್ಯೋಗ ಕಲ್ಪಿಸ್ಕೊಟ್ಟು, ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು ಗೌರ್ಮೆಂಟ್ ಇಂದ ಅದನ್ನ ಕೊಟ್ಟಾಗ ಅವ್ರು ಯಾಕೆ ಸ್ವಾಮಿ ಬೇರೆ ದಾರಿ ಹಿಡಿತಾರೆ? ಎಷ್ಟೋ ಮಂಗಳಮುಖಿಯರು, ಎಷ್ಟೋ ಟ್ರಾನ್ಸ್ಜೆಂಡರ್ಸು ಇದಕ್ಕೋಸ್ಕರ, ತಮ್ಮ ಹಕ್ಕಿಗೋಸ್ಕರ ಹೋರಾಡ್ತಿದ್ದಾರೆ. ಎಲ್ಲಿವರೆಗೂ ಹೋರಾಡ್ಬೇಕು? ಅವ್ರು ಸಾಯೋರ್ಗೂ ಹೋರಾಡ್ತಾನೆ ಇರ್ಬೇಕು. ಆದ್ರೆ ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕೂತಿರ್ತೀರ. ಮತ್ತೊಂದು ವಿಚಾರವನ್ನ ಹೇಳೋದಾದ್ರೆ, ಎಷ್ಟೋ ಗಾರ್ಮೆಂಟ್ಸ್ ಅಲ್ಲಿ ರಾತ್ರಿ ಎಲ್ಲ ಹೆಣ್ಮಕ್ಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ. ಪೀಸ್ ವರ್ಕ್ ಆಗಿರ್ಬೋದು, ಅಥವಾ ಎಮರ್ಜೆನ್ಸಿ ವರ್ಕ್ ಬಂತು, ಇಲ್ಲ OT ಕೊಡ್ತೀನಿ ಮಾಡಿ ಅಂತ ಮಾಡಿಸ್ತಾರೆ. ಅದ್ರ ಬದಲಾಗಿ ಬೆಳಗ್ಗೆಯಿಂದ ಹೆಣ್ಮಕ್ಳು ಮಾಡತಾರ, ರಾತ್ರಿ ಎಲ್ಲ ಮಂಗಳಮುಖಿಯರು ಕೆಲಸ ಮಾಡತಾರ ಮಾಡ್ಕೊಳ್ಬೋದಲ್ಲ. ಆಗ ನೀವು ಮಂಗಳಮುಖಿಯವ್ರಿಗೆ ಉದ್ಯೋಗವನ್ನು ಕೊಟ್ಟಂಗಾಗತ್ತೆ, ಅವ್ರ ಜೀವನವನ್ನ ಕಟ್ಕೊಳ್ಳಿಕ್ಕೆ ಈಸಿ ಆಗತ್ತೆ. ತಮ್ಮ ಕಷ್ಟ ನಷ್ಟಗಳನ್ನ ನಮ್ಮೊಟ್ಟಿಗೆ ಸೇರಿ ಸಮಾನತೆಯಿಂದ ಒಗ್ಗೂಡಿ ಹಂಚ್ಕೊಳ್ಳಿಕ್ಕೆ ಆಗತ್ತಲ್ವಾ? ಇದು ಯಾಕೆ ಯಾರಿಗೂ ಯೋಚನೆ ಬರ್ತಾ ಇಲ್ಲ? ಮಂಗಳಮುಖಿಯರು ಅಂದ್ರೆ ಕೇವಲ ರಸ್ತೆ ಬದಿಗೆ ಸೀಮಿತ. ಮಂಗಳಮುಖಿಯರು ಅಂದ್ರೆ ಕೇವಲ ರಾತ್ರಿ ಹೊತ್ತು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮಾತ್ರ ಸೀಮಿತ. ಮಂಗಳಮುಖಿಯರು ಅಂದ್ರೆ ಕೇವಲ ಕಳ್ಳತನ ಮಾಡ್ಲಿಕ್ಕೆ, ದರೋಡೆ ಮಾಡ್ಲಿಕ್ಕೆ, ರೋಡ್ ಸೈಡ್ ಅಲ್ಲಿ ಜಗಳ ಮಾಡ್ಲಿಕ್ಕೆ ಅಷ್ಟೇ ಸೀಮಿತ ಅನ್ನೋ ಮನಸ್ಥಿತಿಗೆ ಧಿಕ್ಕಾರ. ನಮ್ಮಂತೆ ಅವರು, ನಾವು ಕೂಡ ಅವರನ್ನ ನಮ್ಮಂತೆ ಕಂಡಾಗ ಪ್ರಪಂಚ ಬದಲಾಗುತ್ತೆ, ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಬದಲಾಗುತ್ತೆ. ಮೊದಲು ನಮ್ಮ ಮನಸ್ಥಿತಿ ಬದಲಾಗ್ಬೇಕು. ಅಲ್ಲ, ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಮಾಡ್ತೀನಿ. ಮಂಗಳಮುಖಿಯರು ಅಂದ್ರೆ ಅಸಡ್ಡೆ ತೋರಿಸೋ ನೀವು, ಮಂಗಳಮುಖಿಯರು ಅಂದ್ರೆ ಅಸಹ್ಯ ಪಡೋ ನೀವು, ಎಷ್ಟೋ ಶುಭ ಕಾರ್ಯಗಳಿಗೆ ಮಂಗಳಮುಖಿಯರನ್ನ ನೀವೇ ಕರಿತೀರ ಖುದ್ದಾಗಿ. ಮನೆ ಗೃಹ ಪ್ರವೇಶ ಮಾಡಿದಾಗ ಮಂಗಳಮುಖಿಯರ್ ಬೇಕು, ಮಗು ಹುಟ್ಟಿದಾಗ ಮಂಗಳಮುಖಿಯರ್ ಬೇಕು, ಮಗು ನಾಮಕರಣ ಮಾಡುವಾಗ, ಒಂದು ಹೆಣ್ಣಿಗೆ ಸೀಮಂತ ಮಾಡುವಾಗ ದೃಷ್ಟಿ ತೆಗೆಯೋದಕ್ಕೆ ಎಲ್ಲದಕ್ಕೂ ಮಂಗಳಮುಖಿಯರ್ ಬೇಕು. ಆದ್ರೆ ಮಂಗಳಮುಖಿಯರ್ ಮಾತ್ರ ಅಮಂಗಳ ಅಂತ ಹೇಗೆ ಹೇಳ್ತೀರಾ? ಮೊದಲು ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ. ನಿಮ್ಮ ಮನಸ್ಥಿತಿ ಬದಲಾದ್ರೆ ಎಲ್ಲವೂ ಬದಲಾಗತ್ತೆ.
ಅಲ್ಲದೆ ಶಿವಲೀಲಾ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಶಿವಲೀಲಾ ಚಿತ್ರದ ವಿಚಾರಕ್ಕೆ ಬಂದಾಗ ಥಿಯೇಟರ್ಗಳನ್ನ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಿಲ್ಲ? ಮಂಗಳಮುಖಿಯರವರು ಅವರು ಸಿನಿಮಾ ಮಾಡಿದ್ದಾರೆ, ಏನ್ ಸಿನಿಮಾ ಮಾಡಿದ್ದಾರೆ, ಅವ್ರೇನ್ ಮಾಡಕ್ ಸಾಧ್ಯ ಅನ್ನೋ ಅಸಡ್ಡೆನಾ? ಒಂದ್ಸರಿ ಕೊಡಿ ಅವ್ರಿಗೂ ಅವಕಾಶ, ಅವ್ರನ್ನವ್ರು ಪ್ರೂವ್ ಮಾಡ್ಕೊಳ್ಳಿ. ಆ ಚಿತ್ರದಲ್ಲಿ ಏನಿದೆ, ನಮ್ಮ ಸಮಾಜಕ್ಕೆ ಏನ್ ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಪದ್ಮಶ್ರೀ ಪುರಸ್ಕೃತೆ ಜೋಗತಿ ಮಂಜಮ್ಮ ಅವರು ಕಣ್ಣಲ್ಲಿ ನೀರ್ ಹಾಕೊಂಡು ನಮ್ಗೊಂದು ಅವಕಾಶ ಕೊಡಿ, ನಮ್ಮನ್ನ ಯಾಕೆ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದೀರಾ, ನಮ್ಮನ್ನ ನಿಮ್ಮಂತೆ ನೋಡಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ನಾವು, ದರಿದ್ರ ಸರ್ಕಾರ. ದರಿದ್ರ ಸರ್ಕಾರ. ಮಂಗಳಮುಖಿಯರು ಅವ್ರು ಹುಟ್ಟಿರೋದೇ ದೊಡ್ಡ ತಪ್ಪು. ನಿಮ್ಮ ಮನೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಯಾರಾದ್ರೂ ಇಂತಹ ಸಮಸ್ಯೆಗೊಳಗಾದ್ರೆ ಏನ್ ಮಾಡ್ತೀರಾ? ಮೊದಲು ಪೋಷಕರಿಗೆ ಮತ್ತೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಸಮಾಜ ಮಂಗಳಮುಖಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ತಂದೆ ತಾಯಿ ಮೂಲ ಕಾರಣ. ನಿಮ್ಮ ಹೇಸಿಗೆ ಮನಸ್ಥಿತಿ ಮೂಲ ಕಾರಣ. ತಮ್ಮ ಮಕ್ಕಳು ಯಾವುದೋ ಒಂದು ದೇಹದ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಅವರ ದೇಹ ಪರಿವರ್ತನೆ ಆಗಿದೆ, ಗಂಡಾಗಿದ್ದವ್ರು ಹೆಣ್ಣಾಗಿ ಬದಲಾಗಿದ್ದಾರೆ ಅಂದಾಗ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕೆ? 9 ತಿಂಗಳು ಹೆತ್ತು ಓದ್ತಿರ್ತೀರಲ್ಲ, ಅದು ಮಾತ್ರ ಆಗಲ್ಲ ಅಲ್ವಾ? ಅಯ್ಯೋ ಅಕ್ಕಪಕ್ಕದ ಮನೆಯವ್ರು ಏನ್ ಅಂದ್ಬಿಡ್ತಾರೋ, ಸಂಬಂಧಿಕರು ಏನ್ ಅಂದ್ಬಿಡ್ತಾರೋ. ನಿಮ್ಮ ಮಕ್ಕಳು ನೀವ್ ಸಾಕ್ತಿರಾ ಕಣ್ರಿ. ಎಷ್ಟೋ ಜನ ಮಂಗಳಮುಖಿಯರು ಈಗ್ಲೂ ಕೂಡ ರಸ್ತೆ ಬದಿಯಲ್ಲಿ ಹಣವನ್ನ ಪಡ್ಕೊಂಡು ತಮ್ಮ ತಂದೆ ತಾಯಿಯನ್ನ ಸಾಕ್ತಾ ಇದ್ದಾರೆ, ಅಕ್ಕ ತಂಗಿ ತಮ್ಮನನ್ನ ಸಾಕ್ತಾ ಇದ್ದಾರೆ. ಅಂದ್ರೆ ಮಂಗಳಮುಖಿಯರ ದುಡ್ಡು ಮಾತ್ರ ನಿಮಗೆ ಬೇಕು, ಅವರಿಂದ ನಿಮ್ಮ ಜೀವನ ನಡಿಬೇಕು, ಆದ್ರೆ ಅವ್ರು ಮಾತ್ರ ನಿಮ್ಮ ಮನೇಲಿ ಇರಬಾರ್ದು. ನಮ್ಮ ಮನಸ್ಥಿತಿ ತಂದೆ ತಾಯಿದು. ಯೋಚನೆ ಮಾಡಿ. ಶಿವನನ್ನ ನಾವು ಅರ್ಧನಾರೀಶ್ವರ ಅಂತ ಪೂಜಿಸ್ತೀವಿ. ಆ ಶಿವನ ಒಕ್ಕಲಿಗರೇ ಈ ಮಂಗಳಮುಖಿಯರು. ಇನ್ನು ಮುಂದಾದ್ರೂ ನಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳೋಣ. ಇನ್ನು ಮುಂದಾದ್ರೂ ಮಂಗಳಮುಖಿಯರು ನಮ್ಮಂತೆ ಅಂತ ನೋಡೋಣ. ನಾವು ಬದುಕ್ತಾ ಇರೋಂಥ ಈ ಕೆಟ್ಟ ಸಮಾಜವನ್ನ ಪರಿವರ್ತನೆ ಮಾಡೋಣ. ಮಂಗಳಮುಖಿಯರು ಎಲ್ಲೇ ಹೋದ್ರು ಅವ್ರಿಗೆ ಮನೆ ಸಿಗ್ತಾ ಇಲ್ಲ ಇರ್ಲಿಕ್ಕೆ, ಉದ್ಯೋಗ ಸಿಗ್ತಾ ಇಲ್ಲ ಜೀವನ ನಡೆಸಲಿಕ್ಕೆ, ಅವ್ರು ಕಂಡಂತ ಕನ್ಸುಗಳು ಸರ್ವನಾಶ ಆಗ್ತಾ ಇದೆ. ಎಷ್ಟೋ ಜನ ಮಂಗಳಮುಖಿಯರು ಚೆನ್ನಾಗಿ ಓದಿ ಸಾಧನೆ ಕೂಡ ಮಾಡಿದ್ದಾರೆ. ಆದ್ರೆ ಹೌದು, ಅವ್ರ ಅದೃಷ್ಟ ಆಗಿರುತ್ತೆ, ಯಾರೋ ಒಬ್ರ ಜೊತೆ ನಿಂತು ಸಪೋರ್ಟ್ ಮಾಡಿರ್ತಾರೆ. ಇನ್ನು ಮುಂದಾದ್ರೂ ಬದಲಾಗಿ ಸಮಾಜವನ್ನ ಬದಲಾಯಿಸೋಣ. ಹಾಗೆ ಸರ್ಕಾರಕ್ಕೆ ನನ್ನದೊಂದು ಮನವಿ, ನಮ್ಮ ವಾಹಿನಿ ಪರವಾಗಿ ಮನವಿ, ಮಂಗಳಮುಖಿಯರಿಗೂ ಕೂಡ ಸರ್ಕಾರದ ಸೌಲಭ್ಯವನ್ನ ನೀಡಿ ಅವರು ಕೂಡ ನಮ್ಮಂತೆ ಬದುಕೋ ಅಂತ ಮನಸ್ಥಿತಿ ಉಳ್ಳವರು, ನಮ್ಮಂತೆ ಅವರು ಅನ್ನೋ ಮನೋಭಾವನೆನ ಎಲ್ಲರಲ್ಲೂ ಮೂಡಿಸಿ. ಇದೆಲ್ಲವೂ ನಿಮ್ಮಿಂದಲಷ್ಟೇ ಸಾಧ್ಯ. ವಲಸಿಗರಿಗೆ ಕೊಡುವಂತಹ ನಿವೇಶನವನ್ನ ದಯವಿಟ್ಟು ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ವಾಸ ಮಾಡ್ತಿರುವಂತಹ ಮಂಗಳಮುಖಿಯರಿಗೆ ಕೊಡಿ. ಅವ್ರಿಗೂ ಒಂದು ಜೀವನವನ್ನ ಕಲ್ಪಿಸ್ಕೊಡಿ ದಯವಿಟ್ಟು.